ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯ ವಾಕ್ಯಕ್ಕೆ ತಪ್ಪಿ ನಡೆದರೆ ನೆಚ್ಚನು ಪರಮಾತ್ಮನು. ಸತ್ಯ, ಧರ್ಮ, ನ್ಯಾಯ, ನೀತಿ ಇದು ನಮ್ಮ ದೇಶದ ಸಂಸ್ಕೃತಿಯ ಪರಂಪರೆ. ಇದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಧರ್ಮವನ್ನು ರಕ್ಷಿಸಲು ಎಂತೆಂಥ ಮಹಾನ್ ವ್ಯಕ್ತಿಗಳು ಆಗಿ ಹೋಗಿದ್ದಾರೆ, ಈಗಲೂ ಇದ್ದಾರೆ. ಆದ್ರೆ ನಮ್ಮಂತವರಿಗೆ ಮಾತ್ರ ಈ ಸಮಾಜದಲ್ಲಿ ಬೆಲೆ ಇದೆ. ಆಟಗಾಡಿ ಹಿಡಿದು ದೊಡ್ಡ ಮಾಡಿ ನಿಮ್ಮಂತವ್ರು ದೊಡ್ಡರಾಗಿ ಮಾಡುವುದೇ ನಮ್ಮಂತವರ ಕಾಯಕ. ಮಾತೆತ್ತಿದ್ರೆ ಸಾಕು ಬರೀ ಸಮಾಜ 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 ಅಂತ ಹೇಳ್ತಿರಲ್ಲ. ಸಮಾಜ ಅಂದ್ರೆ ಏನು? ಅದು ನೀವೇ. ನಮ್ಮಂತವರು ತಪ್ಪು ದಾರಿ ಹಿಡಿದಾಗ ಚಪ್ಪಲಿಯಿಂದ ಹೊಡೆದು ಜೈಲಿಗೆ ಹಾಕಿಸುವವರು ನೀವೇ. ಅಮಾಯಕ ಹೆಣ್ಣು ಮಕ್ಕಳ ಮೇಲೆ ಬಲಾತ್ಕಾರ ಮಾಡಿ ಜೈಲಿಗೆ ಹೋದಾಗ ಜೈಲಿನಿಂದ ವಾಪಸ್ ಬರಬೇಕಾದ್ರೆ ಹೂವಿನ ಹಾರ ಹಾಕಿ ಪಟಾಕ್ಷಿ ಹಚ್ಚಿ ಸ್ವಾಗತ ಮಾಡಿ ಸನ್ಮಾನಿಸುವವರು ನೀವು. ಇಲ್ಲಿ ಹೀರೋನ ವಿಲನ್ ಮಾಡ್ತೀರಾ, ವಿಲನ್ ತಂದು ಹೀರೋ ಮಾಡ್ತೀರಾ. ಅದಕ್ಕೆ ನಿಮ್ಮಂತವರ ಮೇಲೆ ನಮಗೆ ಚೆನ್ನಾಗಿ ಗೊತ್ತಾಗಿದೆ. ಅದಕ್ಕೆ ನೀವು ಯಾವತ್ತಿದ್ರು ಅಲ್ಲೇ, ನಾವು ಇಲ್ಲೇ. ನಾವು ಸಿಗರೇಟ್ ಫ್ಯಾಕ್ಟ್ರಿ ಕಟ್ತೀವಿ, ನೀವು ಸೇತೀರಿ. ನಾವು ಶ್ರೀಮಂತ. ನಾವು ಗುಟ್ಕಾ ತಂಬಾಕಿನ ಫ್ಯಾಕ್ಟ್ರಿ ಕಟ್ತೀವಿ, ನೀವು ತಿಂದು ತಿಂದು ಕೊನೆ ಬಂದು ದಿನ ಸಾಯ್ತೀರಿ. ನಾವು ಶ್ರೀಮಂತ ಆಗ್ತೀವಿ. ಆದ್ರೆ ರೈತ ಬೆಳೆದ ಅನ್ನ ಇಡೀ ಜಗತ್ತು ತಿಂದ್ರು ರೈತ ಶ್ರೀಮಂತ ಆಗೋದಿಲ್ಲ. ಇದನ್ನ ಯಾರಾದ್ರೂ ವಿಚಾರ ಮಾಡಿದ್ರೆ ಮಾಡಂಗಿಲ್ರಿ. ಮಾಡೋದಕ್ಕೆ ನಮ್ಮಂತವ್ರು ಬಿಡಂಗಿಲ್ಲ, ಬಿಡೋದಕ್ಕೆ ಚಾನ್ಸೂ ಇಲ್ಲ. ಸಾಲ ಸೂಲ ಮಾಡಿ ಬೀಜ ಗೊಬ್ಬರ ತರ್ತೀರಿ, ಸರಿಯಾದ ಟೈಮ್ಗೆ ಮಳಿ ಇಲ್ಲ, ಕರೆಕ್ಟ್ ಟೈಮ್ಗೆ ಕರೆಂಟ್ ಇಲ್ಲ. ಬೆಳೆದ ಮಾಲಿಗೆ ಸರಿಯಾದ ಬೆಲೆ ಕೂಡ ಇಲ್ಲ. ಸೊಸೈಟಿ ಬ್ಯಾಂಕ್ಗಳಲ್ಲಿ ಸಾಲ ಹಾಕ್ಸೋದು, ಸರ್ಕಾರ ಬಂದ ನಮ್ಮ ಸಾಲ ಮನ್ನಾ ಮಾಡ್ತೈತಿ ಏನೋ ಅಂತ ಅವರ ದಾರಿ ನೋಡೋದು. ಅವರು ಆ ಜನ ಈ ಜನ ಆ ಭಾಗ್ಯ ಈ ಭಾಗ್ಯ ಅಂತ ಹೇಳಿ 5 ವರ್ಷಕ್ಕೊಮ್ಮೆ ಹಾಕೊಂಡ ಗುಂತಾರ, ಗುಂಬಸ್ಕೊಂಡ್ ಕುಂದ್ರು. ಹೆಚ್ಚು ಕಮ್ಮಿ ಮುಂದಾಳಾಗಿ ಸ್ಟ್ರೈಕು ರೋಡಿಗೆ ಬಂದ್ರ ಅಂತವ್ರು ಚೆನ್ನಾಗಿ ಅದ್ರಾಗ ಶಿಕ್ಷೆ ಹಾಕಿ ಗುಂಬೋದು. ರೈತ ಯಾವಾಗ ಆಯ್ತಮ್ಮ, ನಿಮಗೆ ಯಾವಾಗ ಬುದ್ಧಿ ಬರ್ತೈತಿ? 5 ವರ್ಷ ಮುಗಿದ್ರೆ ಸಾಕು, ಎಲೆಕ್ಷನ್ ಪ್ರಚಾರಕ್ಕಂತ ನಿಮ್ಮ ಮನೆಯವರೆಗೂ ಬರ್ತೀವಿ. ಅಣ್ಣನೂ ಅಂತೀವಿ, ತಮ್ಮನೂ ಅಂತೀವಿ, ಕಾಕಾನೂ ಅಂತೀವಿ, ಬಾಬಾನೂ ಅಂತೀವಿ. ಪ್ರಸಂಗ ಬಿದ್ರ ನಿಮ್ಮಪ್ಪಗಪ್ಪ ಅಂತೂ ಕರಿ ಎತ್ಕೊ ಬಂದೆ ಹೋದ್ರೆ ಓಟಿಗೆ 1000 ಹಂಚ್ತೀವಿ. ಒಂದು ಕುರಿಯ ಬೆಲೆ 20,000, ಒಂದು ಕತ್ತೆಯ ಬೆಲೆ 15,000, ಒಂದು ಜಾತಿಯ ನಾಯಿ ಬೆಲೆ 10,000, ನಿನ್ನ ಒಂದೇ ಒಂದು ಮತದ ಬೆಲೆ ಒಂದೇ 1,000. ಅಂದ್ರೆ ಇದು 5 ವರ್ಷದ ರಾಜಕೀಯ. 5 ವರ್ಷಕ್ಕೆ 1825 ದಿನಗಳು ಮಾತ್ರ. 1825 ದಿನಗಳು ಬಂಗ್ಲೆ ನೋಡಿದ್ರೆ ₹1,000 ಒಂದು ದಿನದ ಪೇಮೆಂಟ್ ಬರೀ 54 ಪೈಸೆ ಮಾತ್ರ. ಒಬ್ಬ ಭಿಕ್ಷುಕ ಇವತ್ತೇನು ಇಲ್ಲ ಅಂದ್ರೆ 200 ಸಂಪಾದನೆ ಮಾಡ್ತಾರೆ. ಆಯ್ತಮ್ಮ, ಆ ಭಿಕ್ಷುಕನಿಗಿರೋ ಬೆಲೆ ನಿನಗಿಲ್ಲಲ್ಲೋ ತಮ್ಮ. ಅದಕ್ಕಂತಲೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ನಿನ್ನ ಒಂದು ಮತ ಅನ್ನೋದು ನಿನ್ನ ಮನೆ ಮಗು ಇದ್ದ ಹಾಗೆ, ಅದನ್ನ ಯಾರಿಗೂ ಮಾಡ್ಕೋಬೇಡ ಅಂತ ಹೇಳಿ. ಇಷ್ಟೆಲ್ಲ ತಿಳಿದ್ರು ನೀವು ನಮ್ಮನ್ನೇ ಆರಿಸಿಕೊಂಡು ನಮ್ಮನ್ನೇ ಕುರ್ಚಿ ಮೇಲೆ ಕೂಡಿಸಿ ನಮ್ಮಂತವ್ರಿಗೆ ಹೋಟ್ ಹಾಕ್ತಿರಲ್ಲ. ನೀವು ಯಾವತ್ತಿದ್ರು ಅಲ್ಲೇ, ನಾವು ಇಲ್ಲೇ. ಸರ್ಕಾರಿ ಸಾಲಿ ಮಾಡಿಕೊಡ್ರಿ, ರೋಡ್ ಕೆಟ್ಟ ರೋಡ್ ಮಾಡಿಕೊಡ್ರಿ, ಸರ್ಕಾರಿ ದವಾಖಾನಿ ಮಾಡಿಕೊಡ್ರಿ. ಅಂದ್ರ ಹಿಂದ್ ಬಿದ್ದಿರೋ ಬೋಗ್ಯಾರ ನಮ್ಮ ಅಪ್ಪ ಮುಸ್ತಾನ. ನಿಮ್ ತಲೆ ಮೇಲೆ ಬಡವಳ ಹಾಕಿದೀವಿ ಅಂದ್ಮೇಲೆ ನೀವೇ ಮುಚ್ಚಬೇಕು.
ನಾ ಮಾತಾಡೋದು ಸ್ವಲ್ಪ ಬಿರುಸನಿಸ್ತೈತಿ, ಆದ್ರ ಅದ್ಯಾವತ್ತಿದ್ರು ಕಾರ್ಯನ ಇರ್ತೈತಿ. ಏರಾಗಬೇಕು ತೊಟ್ಟಿನ್ಯಾಗ ದೊಡ್ಡವ ಈ ಶ್ರೀಕಾಂತ್ ಗೌಡ, ಸಕ್ಕಿನ್ಯಾಗ ದೊಡ್ಡವ ಈ ಶ್ರೀಕಾಂತ್ ಗೌಡ, ಸೌಲಭ್ಯನ್ಯಾಗ ದೊಡ್ಡವ ಈ ಶ್ರೀಕಾಂತ್ ಗೌಡ. ಹುಟ್ಟುವಾಗ ತಾಯಿ ಗರ್ಭದಿಂದ ಹೊರಗೆ ಬರಬೇಕಾದ್ರೆ ಚಂದಾನ ಮುಂದೆ ಈ ಶ್ರೀಕಾಂತ್ ಗೌಡ. ಇಂಥ ಶ್ರೀಕಾಂತ್ ಗೌಡನಿಗೆ ಪಟ್ ಮಾಡ್ತೀಯೇನೋ ಧರ್ಮ ತೊತ್ತು ಕೂಳಿಗಾಗಿ ಮತ್ತೊಬ್ಬರ ಮನೆ ಮುಂದೆ ನಿಂತು ಕೈ ಒಟ್ಟಿ ಕೇಳು ದರಿದ್ರ ಜಾತಿಗೆ ಸೇರಿದ ದರಿದ್ರ ನನ್ನ ಮಗನೇ. ಈ ಶ್ರೀಕಾಂತ್ ಗೌಡನ್ನ ಎದುರು ಹಾಕೊಳ್ಳೋದಕ್ಕಿಂತ ಮುಂಚೆ 1000 ಸಲ ಯೋಚನೆ ಮಾಡಬೇಕಾಗಿತ್ತು. ಇವನು ಶಕುನಿ ಕುಲದವ ಅಂತ ಕೈಯಿಂದಾಗದೆ ಹೋದ್ರು ತಲೆಯಿಂದಾದ್ರೂ ಮಾಡಿದ್ದಿರ್ತಾನ ಅಂತ. ನೀವು ಅಂದ್ರೆ ಪ್ರೇಮಿ, ಅಂದ್ರೆ ಸುನಾಮಿ. ಅಲ್ಲ ಈ ಹಲಕಟ್ಟ ಗೌರಿ ಒಂದು ಏನ್ ಹೇಳಕ್ ಹೋಗಿರ್ತಾನೋ ಏನು, ಟೈಮ್ ಸರಿಯಾಗಿ ಮನೆಗೆ ಬರಂಗಿಲ್ಲ, ಮಗ ನನಗೆ ಬೇಕಾದಾಗ ಮನೆಯಾಗ ಇರಂಗಿಲ್ಲ. ಬರ್ಲಿ ಬರ್ಲಿ ಒಬ್ಬರ ಸಿಗ್ನೇತ್ ಬಿಡ್ತೀರಿ ಅಲ್ಲಿ ಈಗ ಬರ್ರಿ ಅವ್ರು ತಿಂಡಿತ್ರ ಇಲ್ಲಿ ಬರ್ರಿ ನಮ್ ಗೌಡ್ರದಾರ ಇಲ್ಲಿ ಸಣ್ಣಂಗ ಕಡಿತೀನಿ ನಿಮ್ಮನ್ನ ನಾಟಕ ಎಬ್ಸಿರಿ ನಮ್ಮದು ಗೌಡ್ರ ಬಡಕತ್ತನ್ರಿ ನಮ್ಮ ತೊಣಗೋಳೇನವ್ರು ಹೊಲ್ದಾಗ ಹೊಕ್ಕವತ್ರಿ, ಒಟ್ಟು ಬೆಳಿ ಹಾಳು ಮಾಡವತ್ರಿ. ಇಷ್ಟ ಇರ್ಲಿ ಬಿಡ್ಲೆ, ಗೌಡ್ರ ಟೂರ್ ಹೋಗ್ತೈತಿವಿ, ಗೌಡ್ರ ದನ ಆಟ ಮಂದಿ ಹೊಲ ಹೋಗ್ತೈತಿ, ಏನಾಗೈತಿ ಅದಕ್ಕತ್ತನ್ರಿ ಅವ. ಏನಂದ ನಿನ್ನ ತಿಂಡೇನು ನನಗತ್ತನ್ರಿ ಹಂಗವ ಮತ್ತೊಳಿ ಬೈತನ್ರಿ. ಏನಂದ್ರೆ ಏ ತಪ್ಪರ ನನ್ನ ಮಗನ, ಏ ಹುಚ್ಚು ನನ್ನ ಮಗನ, ಅಕಡೆ ನೋಡ್ತೆ ಗಡ್ಡಿಗೆ ಬಂದ ಹಿಂಗ ನನ್ನ ಬೈತನ್ರಿ ಅವ. ಅಲ್ಲ ಬೇಯದ ಬೇಯ್ತಿ ಸೀದಾ ನನಗ ಬೇಯ, ಮತ್ತೊಬ್ರ ಹೆಸರು ಹೇಳಿ ಬೇಯಬೇಡ ಮಗನ. ಅದಕ್ಕ ಅಂದ್ರಿ ಏನಂದ ನಿನ್ನ ತಿಂಡೇನು, ನನ್ನ ತಿಂಡಿ ಏನೂ ಇಲ್ಲ, 2 ದಿವಸ ನನ್ನ ತಿಂಡಿ ಮುಗಿದು ಹೋಗ್ಬಿಟ್ಟತಿ, ನಿನ್ನ ತಿಂಡಿ ಹತ್ರ ಬಾ ನಮ್ಮ ಗೌಡಪ್ಪನ ಮನೆಗೆ ಅಂತ ಹೇಳಿ ಬಂದ್ರಿ. ಅಲ್ಲದೆ ಹಾದ್ಯಾಗಿನ ಜಗಳ ಹಾದ್ಯಾಗ ಬಗ್ಗೆ ಹೆಚ್ಚು ಬರಬಾರ್ದು, ಹಾದಿ ಹೋಗೋದು ಯಾವತ್ತ ಮನೆ ಬಗ್ಸ ಒಂದೇ. ಹೌದಾ ಗಂಗಣ್ಣ, ನಾವೊಬ್ಬ ಗುಮ್ಮಿಸ್ಕೊಲ್ಲೇನ ಬರ್ತಾನ ನಿನ್ನು ಹಿಡ್ದ ಗುಮ್ಮತಾನ ಗುಮ್ಮಿಸೋರಿ ಆಡ್ಸೋಕೆ ನನ್ನ ಮಗ ತಿನ್ನ ರೇಷನ್ ಅಂಗಡಿ ಮುಂದೆ ಪಾಳೆ ಹಚ್ಚಿ ಅಕ್ಕಿ ತಿನ್ನೋ ಅವಂಗ ಎಷ್ಟು ಸೊಕ್ಕಿರ್ಬೇಕಾದ್ರ ಇನ್ನು ದಿನ ಬೆಳಗಾದ್ರೆ ಸೋನಾ ಮಸ್ರಿ ಮಮ್ಮ ತಿನ್ನವ್ ನಾನು. ನನಗೆ ಎಷ್ಟು ಇರಬೇಡ, ನನ್ನ ಮಗ ಬಂದು ನಾನು ಕೇಳಿ ನೀನು 3 ಮುಚ್ಕೊಂಡು ನಮಸ್ಕಾರ ಗೌಡ್ರಿಗೆ. ನಮಸ್ಕಾರ ನಮಸ್ಕಾರ. ಬರಬೇಕು ಧರ್ಮಪುರದ ಧರ್ಮಣ್ಣನವರು. ಏನು ಈ ಬಡವನ ಮನೆ ಕಡೆ ಬಂತಲ್ಲ ನಿಮ್ಮ ಪ್ರಯಾಣ? ಯಾಕಂದ್ರೆ ಊರಲ್ಲಿ ಸ್ವಾಭಿಮಾನದ ವ್ಯಕ್ತಿ ಅಲ್ವಾ, ಅಂತ ಸ್ವಾಭಿಮಾನದ ವ್ಯಕ್ತಿ ಶ್ರೀಕಾಂತ್ ಗೌಡನ ಮುಂಬಾಗಿಲ ತುಳಿತಾನಂದ್ರ ತಮ್ಮ ಸ್ವಾಭಿಮಾನಕ್ಕೆ ಏನಾದ್ರೂ ಧಕ್ಕೆ ಬಂದಿತ್ತೇನೋ ಅಂತ ಕೇಳಿದೆ. ಆಯ್ತು, ಬಂದ ಕಾರಣ ಐತ್ರಿ ಗೌಡ್ರ. ಕಾರಣದಿಂದ ಯಾರ ಮನೆಗೆ ವಸ್ತಿ ತುಳಿಯವನಲ್ಲ ಈ ಧರ್ಮಣ್ಣ, ಅದು ನಿಮಗೂ ಗೊತ್ತೈತಿ. ಏನಿಲ್ರಿ ಗೌಡ್ರ, ನಿನ್ನೆ ನಮ್ಮ ಹೊಲದಾಗ ನಿಮ್ಮ ಆಳ್ಮಕ್ಳು ದನ ಹೊಗಿಸಿ ನಿಂತ ಕಬ್ಬೆಲ್ಲ ಬಾಳ್ ಮಾಡ್ಬಿಟ್ಟಾರ ಈ ಗೌಡ್ರ. ಹೌದು ಲೇ ಗೌರ್ಯ, ಅಲ್ಲೇ ಆಳುಗಳಿಗೆ ಹೇಳಕ್ ಬರಲಿಲ್ಲ. ಪಾಪ ಧರ್ಮಣ್ಣ ಅಂದಾಗ ದನ ಹೋಗಿಸಿ ಕಬ್ಬೆಲ್ಲ ಬಾದ್ ಮಾಡ್ಯಾರ. ಗೌಡ್ರ ತಪ್ಪಿರುವುದು ನಿಮ್ಮದ. ಯಾಕಲೆ ಮೊನ್ನೆ ಇಲೆಕ್ಷನ್ ಬಂದ ಸರಿ ಒಟ್ಟು ತೋಟದ ಮನೆಯಾಗ ಇಟ್ಟು ಬಿಟ್ರಿ, ಒಟ್ಟು ಆಗಳು ಹೊಡೆದು ಮುಕ್ಕೊಂಡು ದನ ಆಡಿ ಎಲ್ಲ ಹೋಗ್ಬಿಟ್ಟವು. ಆಯ್ತು ಧರ್ಮಣ್ಣ, ನಮ್ಮ ಆಳಿಗೆ ನಾನು ಹೇಳ್ತೀನಿ, ಇನ್ನೊಂದ್ಸರಿ ಧರ್ಮಣ್ಣ ಹೊಂದಾಗ ದನ ಹೋಗಿಸ್ಬೇಡ್ರಿ ಅಂತ ಅಂದ್ರೇನ್ರಿ ಗೌಡ್ರ ನಿಮ್ಮ ಮಾತಿನ ಅರ್ಥ? ನಂತರ ಹೋಗಿಸ್ಬೇಡ, ಮತ್ತೊಬ್ಬರನ್ನ ಹೋಗಿಸ್ ಹಾಳು ಮಾಡಂಗ ಅಂತಲ್ರಿ ಮಾತಿನ ಅರ್ಥ. ಇದೇನೋ ಧರ್ಮಣ್ಣ ನೀನು ಆಡುತ್ತಿರುವ ಮಾತು? ಈ ಊರ್ ಗೌಡ ಶ್ರೀಕಾಂತ್ ಗೌಡ ತಪ್ಪು ಮಾಡೋಣ ಪಂಚಾಯತಿ ಸೇರಿಸಿ ದಂಡ ಹಾಕಿಸ್ಬೇಕನ್ನೋ ಲೆಕ್ಕ. ಇಲ್ಲ ಹಂಗಿದ್ರೆ ಹೇಳ್ಬಿಡ್ಬೇಕು, ಎಂದೋ ಒಂದು ಹಾಗೆ ಬಿಡ್ಲಿ. ಯಾಕಂದ್ರೆ ಈ ಕೋರ್ಟು ಕಚೇರಿ ಅನ್ನೋದು ನಿಮ್ಮಂತ ಬಡ ಬಿಕಾರಿಗಳ ತರಪಿನ ಐತ್ ನೋಡು, ಏನ್ ಮಾಡಕ್ ಬರ್ರಿ ನಿಮ್ಗೆ?
ಕಾನೂನು ಕಚೇರಿ ಅಂತ ಹೋದ್ರ ಅಲ್ಲಿ ಕತ್ತಿಗೆ ಸದ್ಯಕ್ಕೆ ಬಾಯಿ ಮಾಡಕ್ ಆಗುದಿಲ್ರಿ ಗೌಡ್ರ ನಿಮ್ ಮಣಿತನ ಎಂತದು ಮಣಿತನ ಸುತ್ತು 40 ಹಳ್ಳಿಗೆ ನ್ಯಾಯ ಹೇಳುವಂತ ಮಣಿತನ. ನಿಮ್ಮ ತಾತನವರಾಗಲಿ ನಿಮ್ಮ ತಂದೆಯವರಾಗಲಿ ಬಹಳ ಒಳ್ಳೆ ಗುಣದವ್ರಿಗೆ ಬಹಳ ಒಳ್ಳೆ ಗುಣದವರು. ನಮ್ಮಂತ ಬಡವರು ಬಂದು ಕಷ್ಟ ಐತಿ ಅಂತ ಬಂದ್ರ ನಮ್ಮ ಸ್ವಂತ ಹೊಟ್ಟೆ ಹುಟ್ಟಿದ ಮಕ್ಕಳು ಅಂತ ತಿಳ್ಕೊತಿದ್ದೀರಿ ಯಪ್ಪ ಗೌಡ್ರ. ಅದಾಗಿಲ್ಲ ನಿಮ್ ತಕೈತೆ ಅಂತ ಹೇಳಿ ನನ್ನ ನುಕ್ಸಾನ್ ಆಗೈತ್ರಿ, ಪರಿಹಾರ ಕೊಡ್ರಿ ಅಂತ ನಿಮ್ಮ ಕೈ ಮುಗಿದು ಕೇಳ್ತೀನಿ ಗೌಡ್ರ. ಧರ್ಮಣ್ಣ, ನಮ್ಮಪ್ಪ ನಮ್ಮ ಅಜ್ಜ ಅವರೆಲ್ಲ ಹುಚ್ಚು ಸೊಳ್ಳೆ ಬಗ್ಗೆ ಮಂದಿ ಹೊಟ್ಟೆ ಹುಟ್ಟದವ್ರನ್ನೆಲ್ಲ ತಮ್ಮ ಹೊಟ್ಟೆಗ ಹುಟ್ಟದಂತ ತಿಳ್ಕೊತಿದ್ರ. ಆದ್ರ ನಾವ್ ಹಂಗಲ್ಲ. ನಮ್ಮ ಹುಟ್ಟಿದ ನಮ್ಮ ಅನ್ಕೊಳಂಗಿಲ್ಲ, ಮತ್ತೊಬ್ಬರು ಹುಟ್ಟಿದ ನಮ್ಮ ಅನ್ಕೊಳಕ್ ಹೆಂಗ್ ಬರ್ತೈತ್ರಿ? ಒಂದ್ ವೇಳೆ ಅನ್ಕೊಂಡ್ರು ನಾಳೆ ಅಸ್ತಿ ಒಳಗೆ ಪಾಲ ಕೇಳಿದ್ರೆ ಏನ್ ಮಾಡಿದ್ರಿ? ಛೆ ಅದೆಲ್ಲ ಶೀನ ಇಲ್ಲ. ಛೇ ನಾವ್ಯಾಕ್ರಿಯಪ್ಪ ನಿಮ್ಮ ಆಸ್ತಿ ಒಳಗೆ ಪಾಲ್ತು ಅಲ್ರಿ ಗೌಡ್ರ. ನಿಮ್ಮ ನಾನು ನುಕ್ಸಾನ್ ಆಗೈತಿ ಪರಿಹಾರ ಕೊಡ್ರಿ ಅಂತ ಕೇಳಿದ್ರ ಏನೋ ಮಾತಾಡ್ತೀರಿ. ನಿಮ್ಮಂತವ್ರು ಕೂಡ ಮುಗಿ ಕೊಡಕ್ ನನ್ನ ಹತ್ರ ಅಂತ ಏನೈತ್ರಿ ಈಗ ಸಾವುಕಾರ? ಅದ ಹೇಳ್ತಾ ಇದ್ದಾರೆ, ನಾಳೆ ಆಸ್ತಿ ಒಳಗೆ ಪಾಲ ಕೇಳಿದ್ರೆ ಏನ್ ಮಾಡುದು ಅಂತ. ಅಲ್ರಿ ಗೌಡ್ರ, ನೀವು ಹಂಗ ಹಿಂಗ ಮಾತಾಡಿದ್ರೆ ನಾ ಏನ್ ಹೇಳ್ಬೇಕ್ರಿ? ಅಲ್ರಿ ನಮ್ಮ ಹೊಲದಾಗ 3 ಎಕರೆ ಹೊಲ ರೀ, ಅದ ಒಂದ್ 3 ಪತ್ತಾಸ್ ಮನಿ ರೀ. ನನ್ನ ತಮ್ಮ ಬೇರೆ ಸಾಲಿ ಕಲಿತಾನ್ರಿ, ಅದಕ್ಕೆ ನುಕ್ಸಾನ್ ಆಗೈತಿ ಪರಿಹಾರ ಕೊಡ್ರಿ ನೀವು ಏನೇನ ಅಂತೀರಲ್ರಿ ಗೌಡ್ರ. ನಾನ್ ನಿಮ್ಮಂತರ ಮೂರು ಕೊಡ್ಕೊಂಡು ನನ್ನ ಅಂತ ಏನೈತ್ರಿ? ಆಯ್ತು ಧರ್ಮಣ್ಣ, ಆಯ್ತು. ಈ ಜಗತ್ನಾಗ ಅವನು ಎಷ್ಟು ದೊಡ್ಡ ವ್ಯಕ್ತಿ ಇದ್ರು ಒಂದಲ್ಲ ಒಂದ್ ದಿವ್ಸ ಮತ್ತೊಬ್ಬರ ಹತ್ರ ಕೈ ಒಟ್ಟಾಕ ಬೇಕ. ನನಗೆ ಬೇಕಾಗಿರೋ ವಸ್ತು ನಿನ್ನ ಹತ್ರ ಐತಿ, ನಿನಗೆ ಬೇಕಾಗಿರೋ ವಸ್ತು ನನ್ನ ಹತ್ರನೂ ಐತಿ. ಸ್ವಲ್ಪ ನೀನು ದೊಡ್ಡ ಮನಸ್ಸು ಮಾಡಿ ಅಗ್ಲಿ ಬದ್ಲಿ ಮಾಡ್ಕೊಂಡ್ಬಿಟ್ರ ನನಗೂ ಸಂತೋಷ ಆಗ್ತದ, ನಿನಗೂ ಸಂತೋಷ ಆಗ್ತದ. ಅಲ್ರಿ ನೀವು ಹಿಂಗೆ ಮಾತಾಡಿದ್ರೆ ನಾ ಅಡ್ಡವಾಡಿ ನಾ ದೀಪಾಯತ್ ಮಾತಾಡಿ ಏನು ತಿಳ್ಕೊಬೇಕ್ರಿ? ನಿಮ್ಗೆ ನುಕ್ಸಾನ್ ಆಗೈತಿ ಪರಿಹಾರ ಕೊಡ್ರಿ ಅಂತ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಏನ್ ಮಾಡಕತ್ತೀರಿ? ತೊದಲಿಗೆ ತೊದಲು ಬಡಿದಾಡಿದ್ರ ರೊಕ್ಕ ಹುಚ್ಚುತ್ತವ. ಹಂಗ ರೊಕ್ಕ ಹುಚ್ಚುವಂಗಿದ್ರ ಬೆಳತನ ಹಿಡ್ಕೊಂಡ್ ಕುಂದ್ರ ಮಗ ನಾನು. ನೋಡ್ದರ್ಮಣ್ಣ, ನೀನು ಕಾಲ್ ಬಿದ್ದು ಕಾಲು ಬಿಚ್ಕೊಳ್ಳೋ ಜಾತಿಗೆ ಸೇರ್ದವಂತ ನನಗ ಬಹಳ ಚಲೋನ ಗೊತ್ತೈತಿ. ಏನು ಇಷ್ಟಂಗಲ್ಲ ಚಿ ಕೇಳಕತ್ತಿ ಅಂದ್ಮೇಲೆ ಕೊಡೋದಿಲ್ಲ ಅಂದ್ರೆ ಈ ಶ್ರೀಕಾಂತ್ ಗೌಡನ ಸೊತ್ತನ ಆಗ್ತದ. ಕೇಳಕತ್ತೀನಿ, ಕೊಟ್ಟು ಬಿಡು. ಛೆ ಗೌಡ್ರ, ನಾ ಮತ್ತೆ ಅದನ್ನ ಹೇಳೋದಾತ್ರಿ. ನೋಡ್ರಿ, ನನ್ನ ನುಕ್ಸಾನ್ ಆಗೈತಿ ಪರಿಹಾರ ಕೊಡ್ರಿ ಅಂತಂದ್ರೆ ನೀವು ಏನೇನೋ ನನ್ನ ಬೆದರ್ಸಾಕತ್ತೀರಪ್ಪ. ನಂದು ನನ್ನ ಏನೈತ್ರಿ ಹಾಗಾದ್ರೆ ಹೇಳಿದ್ರಿ ಗೌಡ್ರ, ಅದೊಂದು 3 ಎಕರೆ ಹೊಲ ರೀ, ಅದೊಂದು 3 ಪತ್ರಾಸ್ ಮಣಿರಿ. ನನ್ನ ತಮ್ಮ ಬೇರೆ ಬೆಂಗಳೂರು ಸಾಲಿ ಕಲಿತಾನ್ರಿ. ಅವಾಗ ಏನಾರ ದುಡ್ಡಿನ ಸಹಕಾರ ಬೇಕಾದ್ರೆ ನಾನು ದುಡ್ಡು ಕಳಿಸ್ಬೇಕ್ರಿಯಪ್ಪ ಅಂತಂದ್ರೆ ನೀವು ಮುಯ್ಯ ಅದು ಇದು ಏನೇನೋ ಆಟು ಗಾಡಿ ಮೇಲೆ ದೀಪ ಇಟ್ಟಂಗಿಟ್ಟು ಮಾತಾಡಕತ್ತೀರಪ್ಪ. ಏನೋ ಸ್ವಲ್ಪ ತಿಳಿಯೋದು ನೀನಾರ ಸ್ವಲ್ಪ ತಿಳಿಸಿ ಹೇಳು ಗೌಡ್ರ. ಮೊದಲ ಹೊಮ್ಮ ನನ್ನ ಮಗಾರಿ ಏನು ಗೊತ್ತಾಗತ್ರಿ ಅವಂಗ? ನಾ ಹೇಳ್ದಂಗೆ ಕೇಳ್ರಿ, ಕೇಳೋದು ಕೇಳ್ರಿ, ಇದನ್ನ ಕೇಳ್ರಿ. ನೋಡ್ದರ್ಮಣ್ಣ, ನಿನಗೆ ಕೈ ತುಂಬ ಹಣ ಕೊಟ್ಟು ಕಳಿಸ್ತೀನಿ. ನಿನ್ನ ತಮ್ಮಗ ಒಳ್ಳೆ ಶಿಕ್ಷಣ ಕೊಡ್ತೀನಿ. ಹಾಗೆ ನೀನು ಬಿಂದಾಸಾಗಿ ಇದ್ಬಿಡು. ಆದ್ರ ಅದಕ್ಕೆ ಪ್ರತಿಯಾಗಿ ಒಂದು ದಿವಸ ನಿನ್ನ ಹೆಂಡತಿ ನನ್ನ ಹತ್ರ ಕೊಟ್ಟು ಕಳಿಸ್ಬಿಡು. ಮಾತಾಡೋ ಮಾತು ನೋಡಿದ್ರ ತಾಯಿ ನಾನ ಬೇಕಾದ ನನಗತ್ಲೇ ನನ್ನ ಮಗನ, ಲೇ ಲೋಪಾಲ ನನ್ನ ಮಗನ, ಲೇ ಕತ್ತಿ ಅಂತ ನನ್ನ ಮಗನ. ಬಾಡೂರು ಮಣಿ ಹೆಣ್ಣು ಮಕ್ಕಳಂದ್ರ ಏನಂತ ತಿಳಿದಿಲ್ಲ ಮಗನ ಗೌಡ. ಲೇ ಗೌಡ, ನೀನು ನಿಂತಿರುವ ನೆಲ ಒಂದು ಹೆಣ್ಣು, ನೀನು ಕುಡಿಯುವ ಛಲ ಒಂದು ಹೆಣ್ಣು. ಅಷ್ಟೇ ಆದಲೇ ಮಗನ, ನಿನ್ನನ್ನು 9 ತಿಂಗಳ ಹೊತ್ತು ಹೆತ್ತು ಸಾಕಿ ಸಲುವಿದ ನಿನ್ನ ತಾಯಿನ ಒಂದು ಹೆಣ್ಣಿನ ಮಾತ್ರ ಬರಬೇಡ ಮಗನ. ಅಲ್ಲಿ ಗೌಡ, ನಿನಗೂ ಮನ್ಯಾಗ ಹೋಗ್ಬೇಕು, ವಯಸ್ಸಿಗೆ ಒಂದು ತಂಗಿದ್ದಾಳ. ಅದೇ ತಂಗಿನ ನಮ್ಮಂತವ್ರು ಬಡವ್ರು ಬಂದ, ಲೇ ಮಗನ ಗೌಡ, ಇವತ್ತೊಂದ್ ದಿವ್ಸ ನಿನ್ನ ತಂಗಿನ ನನ್ನ ತಾ ಕಳ್ಸಂದ್ರ ಅವಾಗ ನಿಮಗೆ ಹೆಂಗ ಆಕೈತಿ? ಬೂಟು ತಗೊಳಂಗ ಆಕೈತಿ. ಮಕ್ಕ, ನೀ ಶ್ರೀಮಂತರು ಬೂಟ್ ತಗೋತೀರಿ, ನಾವು ರೈತರು ನಟ್ಟ ಹರಿತಾವ.
ನಾ ತಿಳ್ಕೊಂಡಿದ್ದೆ ಇದೊಂದು ದೇವಾಲಯ, ಇದೊಂದು ದೇವಸ್ಥಾನ, ನೀನೊಬ್ಬ ದೇವರು ಅಂತ ತಿಳ್ಕೊಂಡಿದ್ದೆ. ದೇವಾಲಯ ದೇವಸ್ಥಾನ ಅಂದ್ರೆ ಗಾಯಕರ ತಂದು ಪೂಜೆ ಮಾಡಬಹುದಾಗಿತ್ತು. ಎಂತ ದೇವಕ್ಕೆ ಅದರಲ್ಲೇ ಪೂಜೆ ಮಾಡ್ಬೇಕ್ರಿ ಹಿರಿಯರ. ಎಡಗಾಲಿನ ಚಪ್ಪಲ್ಲೇ ಪೂಜೆ ಮಾಡ್ಬೇಕು. ಲೇ ಮಗನ ಗೌಡ, ಅಲ್ಲೇ ನೋಡ್ತೀನಿ, ಇಲ್ಲಿ ನೋಡಿ, ಇಲ್ಲೇ ನನ್ನ ಹೆಂಡತಿ ಬೇಕು. ಆ ಮಗನ ನಿನಗೆ ನನ್ನ ಹೆಂಡತಿಲೇ, ನನ್ನ ಹೆಂಡತಿ ಬನ್ನಿ, ನನ್ನ ಹೆಂಡತಿಗೆ ನನ್ನ ಚಪ್ಪಲೆ. ಗೌಡ, ಈ ವಿಷಯ ಇಷ್ಟಕ್ಕೆ ಬಿಟ್ಟು ಸರಿ ಇಲ್ಲ. ನಿನ್ನ ಮುಂದವನ ಕರೆದು ನಮ್ಮೂರಿನ ವಿಷಯ ಬಾಗಿಲಿಗೆ ಮೆಟ್ಟ ಹೆಚ್ಚಾಗಿದ್ದರೆ ನನ್ನ ಹೆಸರು ಧರ್ಮಾಪುರದ ಧರ್ಮನೇ ಅಲ್ಲ. ಗೌಡ, ಇನ್ನು ನನ್ನ ತಮ್ಮ ಬೆಂಗಳೂರು ಶಾಲೆ ಕಲಿಯಕತ್ತಾನ. ಈ ವಿಷಯ ಏನಾರ ಅವಾಗ ಗೊತ್ತಾದ್ರ ನಿನ್ನ ರುಂಡ ಕುಡಿದು ಬಿಡ್ತಾನ ಮಗನ. ವಿಶಾಲ್, ಅದೊಂದು ಕಾಲೊಂದು ಚಪ್ಪಲ್ ಅಲ್ಲೇ ಇರ್ಲಿ. ಯಾಕ ನನ್ನ ನೆನಪಾದ ನೀನು ಮುಟ್ಟು ನೋಡ್ಕೊಂಡು ಹೋಗ್ಬೇಕಲ್ಲ. ಇನ್ನೊಂದು ಕಾಲೊಂದು ಚಪ್ಪಲ್ ಐತಿ. ನನ್ನ ತಮ್ಮ ಬೇರೆ ಬೆಂಗಳೂರು ಶಾಲೆ ಕಲಿತಾನ. ಇನ್ನೊಂದು ಚಪ್ಪಲ್ ಅವನ ಕೈಯಾಗ ಕೊಟ್ಟು ಕಳಿಸ್ತೀನಿ. ಆಗ ನಿನಗೆ ಬಂದು ಮಾರಿ ಮಾರಿ ಹೊಡೆದು ಹೋಗ್ತಾನ. ಹಾ, ಲೇ ಮಗನ ಗೌಡ್ಯ, ಬಾಲೆ ಮಗನ ಇಲ್ಲ. ರಾಣಿ ಮುಸಿಗೆ ಹಾಕ್ಬಾಳೆ ಮಗನ. ನಿಮ್ಮಂತ ಲುಚ್ಚಗಳಿರಲಿಲ್ಲ, ಶ್ರೀಮಂತರ ತಪ್ಪಾಗಿ ಹಚ್ಚಗೆಟ್ಟ ಮಕ್ಕಳ. ಮಗನ ಗೌಡ, ಈ ವಿಷಯ ಇಷ್ಟಕ್ಕ ಮುಗಿಸಿದೆಯೇ, ಅದು ನನಗೂ ಒಳ್ಳೆಯದು, ನಿನಗೂ ಒಳ್ಳೆಯದು. ಲೇ ಗೌಡ, ಈ ಮಾತಾಡಿಸ ಮಾಡ್ಕೊಂತ ಮುಂದುವರಿಸಿದೆ, ನನ್ನ ಕೈಯಾಗ ನನ್ನ ಜೀವ ಹೋಗುತ್ತೆ ಗೌಡ. ಬರ್ತೀನಿ. ಬೆನ್ ಹಿಂದೆ ಬಿದ್ದಿರೋ ಚಪ್ಪಲಿನ ಕೊರಳಿಗೆ ಹಾರ ಅಂತ ಹಾಕೊಳ್ಳೋಣ. ಏನೇ ನನ್ನ ವೈರಿ ಎಸ್ತಿರೋ ಚಪ್ಪಲಿನ ಅಷ್ಟೊಂದು ಸಲೀಸವಾಗಿ ಬಿಟ್ಕೊಡ್ತೀನ? ಚಾನ್ಸ ಇಲ್ಲ. ಇದನ್ನ ಜಗಲಿ ಮೇಲಿಟ್ಟು ಪೂಜೆ ಮಾಡ್ತೀನಿ. ಯಾಕೆ ಹೇಳು? ಮುಂದೆ ಸರಿಯಾದ ಟೈಮ್ಗೆ ಸರಿಯಾದ ವ್ಯಕ್ತಿ ಕೈಯಾಗ ಕೊಟ್ಟು ಕಳಿಸ್ಬೇಕಲ್ಲ, ಕೊಟ್ಟು ಕಳಿಸ್ತೀನಿ. ಬಾಲೆ ನಮ್ಮ ಗೌಡ್ರಿಗೆ ಚಪ್ಪಲ್ ಹೋಗಿದ್ಯಾ? ಗೌಡು ಒಗದಾಗ ನನಗ್ ಒಗದಿದ್ದಂದ್ರ ನಿನ್ನ ಹುದಲ ಹಾಕಿ ಕಚ್ಚಿ ಪಿಚ್ಚಿ ಇವಳು ಇದ್ದಾಗ ಹಾರಾಡ್ಲಿಲ್ಲ, ಬಾದ್ವಾಗ ನಡೆಸೋದು ಕಚ್ಚಿ ಪಿಚ್ಚಿ. ಗೌಡ್ರ, ನಾವು ಎರಡು ಚಪ್ಪಲ್ ಹಾಕೊಂಡ್ ಬಂದಿದ್ರಿ. ಒಂದು ಚಪ್ಪಲ್ ನಿಮಗ್ ಹೋಗಲ್ಲ, ಯಾವ್ದೇ ಚಪ್ಪಲ್ ನನಗ್ ಹೋಗಿದ್ರಿ ಹೆಂಗಾಕಿತ್ರಿ? ಒಟ್ಟು ಹೆಟ್ಟಿದ್ರ ಗೌಡನ ಹೆಟ್ರಿ. ಊರಾಗ ದೊಡ್ಡವರು ಬೇಕಾದಾಗ ಹೆಟ್ಟಿಸ್ಕೋಬೇಕು, ಬ್ಯಾರದಾಗ ಹಟ್ಟಿಸ್ಕೋಬೇಕು. ಏ ಗೌರ್ಯ, ಹೋಗೋ ಹೊತ್ತಿಗೆ ಒಂದು ಮಾತು ಹೇಳಿದವನು. ಅವ್ರ ತಮ್ಮ ಎಲ್ಲಿ ಸಾಲಿ ಕಲಿಯಾಕತ್ತಿಲ್ರಿ, ಇಲ್ಲೇ ಬಸ್ ಸ್ಟ್ಯಾಂಡ್ ಪೈಕಿನಾಗ ನೀರ್ ಹಾಕಕತ್ತಾನ. ನೋಡು ಗೌರ್ಯ, ನೀವೇನು ಕೆತ್ತಿ ಹರಿದು ಗಂಟು ಹಾಕ್ತೀವಿ ನನಗೊಂದು ಗೊತ್ತಿಲ್ಲ. ಒಟ್ಟಿನಲ್ಲಿ ನಾಳೆ ಬೆಳಗಾಗೋದ್ರೊಳಗಾಗಿ ಅವನ ತಮ್ಮನ ಮೊಬೈಲ್ ನಂಬರ್, ಅವನ ಫೋಟೋ ಸಮೇತ ತಂದು ನನಗೆ ವಾಪಸ್ತ ಹೋದ್ರ ಮಗನ ಬಹಳ ದಿವಸ ಆತ. ಮ್ಯಾಲಿನ ಜಂತಿಗೆ ಯಾವ ಹೆಣ್ಣನ್ನು ಜೊತಾಡಿಲ್ಲ. ನೆಕ್ಸ್ಟ್ ನಿಂದ ಮತ್ತ ಅವನ ಫೋನ್ ನಂಬರ್ ಅಡ್ಡ ಹಾಕ್ರಿ, ಅವ್ರ ಅವನ ಆಧಾರ್ ಕಾರ್ಡ್ ತಗೊಂಡ್ಬರ್ತೀನಿ. ಎಷ್ಟು ನಂಬರ್ ಅರಿವತ್ತು ನಾನು ಸಾಯ್ತಿದ್ದ ಅದನ್ನು ಕೊಟ್ಟು ಹೋಗ್ಬೇಕಲ್ಲ ಕುರ್ಸಾನೆ. ಗೌಡ್ರ, ಇದನ್ನ ಮನಿ ತೊಲವಾಗ್ಲಿ ಕಟ್ಲೇನ್ರಿ? ನೀವು ಒಳಗೆ ಹೋಗಾಗ ಬರಾಗ ನಿಮ್ಗೆ ತಲೆ ಬಡಿಬೇಕಿಲ್ಲ. ಯಾಕಂದ್ರೆ ನೆಂಪು ಆಗ್ಬೇಕಲ್ಲ ಅವ ಹೋಗದಿದ್ದು. ಒಳಗೆ ಗೌಡ್ರ, ಇದನ್ನ ಫ್ರಿಜ್ನಾಗ ಇಡ್ತೇನ್ರಿ. ಇಲ್ಲ, ಒಂದು 4 ಪಾಯಿಂಟ್ AC ಹೆಚ್ಚಿಗಿಟ್ಟು ಬೆಡ್ರೂಮ್ನಾಗ ಬ್ಯಾಡ್ರಿ. AC ಹಚ್ಚಿದ್ರೆ ಇದು ಜಲ್ದಿ ಕೊಳಿತಿದ್ದು. ಜಗಲಿ ಮೇಲೆ ಇಟ್ಟು ಪೂಜೆ ಮಾಡ್ತೀನಿ. ಹೋಗಲೇ ಡುಮ್ ಡುಮ್ ಡ್ಯಾವ್ ಡ್ಯಾವ್. ಇದು ಭದ್ರಕೋಟೆ, ಇದು ಭದ್ರವಾದ ಕೋಟೆ, ಇದು ಶ್ರೀಕಾಂತ್ ಗೌಡನ ಕೋಟೆ. ಈ ಊರಾಗ ಪುಂಡ ಅಂದ್ರು ನಾನ.
ಪುಡಾರಿ ಅಂದ್ರು ನನ್ನ ನೋಡಿದ್ರೆ ಜನ ಬೆನ್ನು ತೋರಿಸ್ತಾರೆ ವಿನಃ ಎದೆ ತೋರಿಸುವ ಅಧಿಕಾರಿಕೆ ಯಾರಿಗೂ ಇಲ್ಲ. ಅಂತದ್ರೊಳಗ ಎಕ್ಕೊಚ್ಚಿತ್ತು ಒಬ್ಬ ಬಡ ಭಿಕಾರಿ. ನಾನು ಒಂದು ಮಾತಾಡಿದ್ರೆ 10 ಮಾತಾಡಿ ಹೋದ. ಹೇ ಧರ್ಮ, ನನ್ನ ಮನೆಗೆ ಬಂದು ನನ್ನ ಎದುರುಗಡೆ ನಿಂತುಕೊಂಡು ನನಗೆ ತಡೆ ತಟ್ಟಿ ಹೋದೆಯಲ್ಲ, ಮೆಚ್ಚಲು ಬೇಕಲೇ ಮಗನ ನಿನ್ನ ಗಂಡಸ್ತ.